ನಮ್ಮ ಸಾಮಾನ್ಯ ಆಚರಣೆಗಳ ಹಿಂದಿರುವ ವಿಜ್ಞಾನ ಏನ್ ಗೊತ್ತಾ? ಗ್ರಂಥಗಳಲ್ಲಿ ಅನೇಕ ಆಶ್ಚರ್ಯಜನಕ ತಥ್ಯಗಳಿವೆ ಎಂದು ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ. ಮೊದಲನೇದಾಗಿ, ನಾವು ಗುಡಿಯಲ್ಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡಿದಾಗ ಗಂಟೆ ಬಾರಿಸ್ತೀವಿ. ಈ ಘಂಟಾನಾದದಲ್ಲಿ ಅಂಥದ್ದೇನು ವಿಶೇಷ, ಇದು ನಿಮಗ್ ಗೊತ್ತಾ? ಗಂಟೆಯು ವಿಶೇಷವಾಗಿ ಕಂಚು ಅಥವಾ ಹಿತ್ತಾಳೆ ಎಂಬ ಮಿಶ್ರಲೋಹದಿಂದ ತಯಾರಿಸುತ್ತಾರೆ. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಇದರಿಂದ ಉಂಟಾಗುವ ಘಂಟಾನಾದ ಇದು ನಮ್ಮನ್ನು ದೇವರ ಪ್ರಾರ್ಥನೆಯಲ್ಲಿ ತಲ್ಲೀನರಾಗುವಂತೆ ಮಾಡುತ್ತದೆ. ಅದು ಹೇಗೆ ಅಂದ್ರೆ, ನಾವು ಗುಡಿಗೆ ಹೋದಾಗ ನಮ್ಮ ತಲೆಯಲ್ಲಿ ಅನೇಕ ವಿಚಾರಗಳನ್ನ ತುಂಬಿಕೊಂಡು ಹೋಗಿರ್ತೀವಿ. ದೇಹವೇನೋ ಶುಚಿ ಮಾಡ್ಕೊಳ್ತೀವಿ, ಆದ್ರೆ ಮನಸ್ಸು ಅನೇಕ ವಿಚಾರಗಳಿಂದ ತುಂಬಿಕೊಂಡಿರ್ತೀವಿ. ಘಂಟಾನಾದದಿಂದ ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ವಿಚಾರಗಳು ನಿಂತು ಮನಸ್ಸು ಶೂನ್ಯವಾಗುತ್ತದೆ. ಈ ಶುದ್ಧ ಮನಸ್ಸಿನಿಂದ ಏಕಾಗ್ರತೆಯಿಂದ ದೇವರ ಸ್ಮರಣೆ ಮಾಡಬಹುದು. ಘಂಟಾನಾದವು ನಮ್ಮ ಎಡ ಮತ್ತು ಬಲ ಮಿದುಳಿನ ನಡುವೆ ಸಂಯೋಜನೆ ಉಂಟುಮಾಡುತ್ತದೆ. ಈ ಶಬ್ದವು ಕನಿಷ್ಠ 7 ಸೆಕೆಂಡ್ಗಳ ಕಾಲ ಪ್ರತಿಧ್ವನಿಸುತ್ತೆ. ಇದು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಈ ನಾದದಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಸಕಾರಾತ್ಮಕ ಎನರ್ಜಿ ಹೆಚ್ಚುತ್ತದೆ. ಈ ನಾದದಲ್ಲಿ ಮಾನಸಿಕ ಚಿಂತೆ ದೂರ ಮಾಡುವ ಸಾಮರ್ಥ್ಯವಿದೆ ಎಂದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ. ಮತ್ತೊಂದು ಆಚರಣೆ ಮನೆಯ ಮುಂದೆ ರಂಗೋಲಿ ಹಾಕುವುದು. ಇದರ ಹಿಂದೆ ಕೂಡ ವೈಜ್ಞಾನಿಕ ಕಾರಣವಿದೆ. ಈ ರಂಗೋಲಿ ಪದವು ಸಂಸ್ಕೃತದ ರಂಗವಲ್ಲಿಯಿಂದ ಬಂದಿದೆ. ಅದರಲ್ಲೂ ಚುಕ್ಕಿ ಮತ್ತು ರೇಖೆಯ ರಂಗೋಲಿಗಳು ಹೆಚ್ಚು ವೈಜ್ಞಾನಿಕವಾಗಿವೆ. ಹಳೆಯ ಕಾಲದಲ್ಲಿ ಅಕ್ಕಿಯ ಹಿಟ್ಟಿನಿಂದ ರಂಗೋಲಿಯನ್ನ ಹಾಕ್ತಾ ಇದ್ರು. ಆಕಳ ಸಗಣಿಯಿಂದ ಸಾರಿಸಿ ರಂಗವಲ್ಲಿ ಹಾಕೋದ್ರಿಂದ ಎಲ್ಲ ಕೀಟಗಳ ಜೊತೆಗೆ ವಿಶೇಷವಾಗಿ ಹಾವಿನ ಸಂಚಾರ ಕಡಿಮೆ ಆಗುತ್ತೆ. ಅದಕ್ಕೆ ಮನೆಯ ಮುಂದೆ ರಂಗವಲ್ಲಿ ಮತ್ತು ತುಳಸಿಯ ಗಿಡ ಇರೋದು. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತಾ ಇದ್ರು ಯಾಕಂತಂದ್ರೆ ಇರುವೆಗಳಿಗೂ ಕೂಡ ಆಹಾರ ಸಿಗ್ಲಿ ಅಂತ. ಮನುಷ್ಯ ತಾನು ಮಾತ್ರ ಬದುಕಬೇಕಂತಲ್ಲ, ಬೇರೆ ಜೀವಿಗಳಿಗೂ ಆಹಾರ ಸಿಗ್ಲಿ ಅಂತ. ಇಲ್ಲಿ ಮನುಷ್ಯನ ಸ್ವಾರ್ಥ ಕೂಡ ಇದೆ. ಏನಂತಂದ್ರೆ ಇರುವೆಗಳಿಗೆ ಹೊಸ್ತಲು ಹೊರಗಡೆನೆ ಆಹಾರ ಸಿಕ್ಕರೆ ಅವು ಒಳಗೆ ಬರಲ್ಲ. ಆದ್ರಿಂದಲೇ ಏನಂತಂದ್ರೆ ಹೊರಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕ್ತಾ ಇದ್ರು. ಇನ್ನು ಮನೋವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಚುಕ್ಕಿ ಮತ್ತು ರೇಖೆಯ ರಂಗೋಲಿಗಳು ನಮ್ಮ ಮಿದುಳಿನ ಮೇಲೆ ಪ್ರಭಾವ ಬೀರಿ ಸಂತೋಷದ ಹಾರ್ಮೋನ್ ಎಂಡಾರ್ಫಿನ್ ಅನ್ನು ಪ್ರಚೋದಿಸುತ್ತವೆ. ಸುಂದರ ಭಾವನೆಗಳನ್ನು ಉದ್ದೀಪನಗೊಳಿಸುತ್ತವೆ. ಅದಕ್ಕೆ ರಂಗೋಲಿ ಏನಂತಂದ್ರೆ ಶುಭ ಸಂಕೇತ, ಚಿತ್ತವನ್ನು ಅರಳಿಸುವ ಸೌಂದರ್ಯ ಮಾಧ್ಯಮ. ಮನೆಯಲ್ಲಿ ಹಿರಿಯರು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರ್ದಂತ ಬೈಯೋದು ನೀವು ಕೂಡ ಕೇಳಿರಬಹುದು. ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ನಮ್ಮ ದೇಹ ಅದರದೇ ಆದ ವಿದ್ಯುತ್ ಕಾಂತಿ ಅಲೆಗಳನ್ನ ಹೊಂದಿದೆ ಮತ್ತು ಭೂಮಿ ಕೂಡ ಒಂದು ದೊಡ್ಡ ಕಾಂತ. ನಮ್ಮ ತಲೆಯು ಉತ್ತರ ಧ್ರುವ ಇದ್ದಂತೆ. ತಲೆಯನ್ನು ಉತ್ತರ ದಿಕ್ಕಿಗೆ ಇರಿಸಿ ಮಲಗಿದ್ರೆ ದೇಹದ ಉತ್ತರ ಧ್ರುವ ಮತ್ತು ಭೂಮಿಯ ಉತ್ತರ ಧ್ರುವಗಳ ಮ್ಯಾಗ್ನೆಟಿಕ್ ಫೀಲ್ಡ್ಗಳು ಸಂಧಿಸುತ್ತವೆ. ಇದರಿಂದ ರಕ್ತದ ಚಲನೆಯ ಮೇಲೆ ಪರಿಣಾಮ ಬೀರಿ ರಕ್ತದೊತ್ತಡ ಹೆಚ್ಚುತ್ತದೆ. ನಮ್ಮ ಹೃದಯ ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ ಮತ್ತು ನಮ್ಮ ರಕ್ತದಲ್ಲಿನ ಕಬ್ಬಿಣ ಮೆದುಳಿನಲ್ಲಿ ಶೇಖರಣೆಗೊಳ್ಳಲು ಪ್ರಾರಂಭಿಸುತ್ತದೆ. ಇದು ತಲೆನೋವು, ಅಲ್ಝೀಮರ್ಸ್ ಕಾಯಿಲೆ, ಪಾರ್ಕಿನ್ಸನ್ಸ್ ಕಾಯಿಲೆ, ನೆನಪಿನ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣವಾಗಬಹುದು. ಅದಕ್ಕೆ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು. ಮತ್ತೊಂದು ಪದ್ಧತಿ, ವಿವಾಹಿತ ಮಹಿಳೆ ಕಾಲುಂಗುರ ಧರಿಸೋದು. 16 ಬಗೆಯ ಶೃಂಗಾರಗಳಲ್ಲಿ ಕಾಲುಂಗುರ ಕೂಡ ಒಂದು. ಎರಡೂ ಕಾಲಿನ ಹೆಬ್ಬೆರಳಿನ ಪಕ್ಕದ ಬೆರಳಿಗೆ ಬೆಳ್ಳಿಯ ಕಾಲುಂಗುರ ಧರಿಸ್ತಾರೆ. ಎರಡನೇ ಬೆರಳಿನಿಂದ ಒಂದು ಪ್ರಮುಖ ನರವು ಗರ್ಭಕೋಶಕ್ಕೆ ಕನೆಕ್ಟ್ ಆಗಿ ಹೃದಯದಿಂದ ಪಾಸ್ ಆಗಿ ಹೋಗುತ್ತದೆ. ಇಲ್ಲಿ ಕಾಲುಂಗುರವು ಅಕ್ಯುಪ್ರೆಷರ್ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದ್ರಿಂದ ಗರ್ಭಕೋಶ ಹೆಲ್ದಿ ಆಗುತ್ತದೆ. ಋತುಚಕ್ರ ನಿಯಮಿತಗೊಂಡು ಸಂತಾನ ಧಾರಣಾ ಶಕ್ತಿ ಹೆಚ್ಚುತ್ತದೆ. ಅದರಲ್ಲಿಯೂ ಬೆಳ್ಳಿಯು ಒಂದು ಒಳ್ಳೆ ವಾಹಕ. ಇದು ಭೂಮಿಯಲ್ಲಿರುವ ಧ್ರುವೀಯ ಶಕ್ತಿಗಳನ್ನು ದೇಹಕ್ಕೆ ದಾಟಿಸುತ್ತದೆ. ಇದರಿಂದ ಕಾಲುಂಗುರ ಧರಿಸುವ ಹೆಣ್ಮಕ್ಳು ಚೈತನ್ಯಶೀಲರಾಗಿರುತ್ತಾರೆ. ಅದಕ್ಕೆ ಕಾಲುಂಗುರ ಮದುವೆಯಾದ ಮಹಿಳೆಯ ಸಾಮಾಜಿಕ ಸ್ಥಾನಮಾನ ಗುರುತಿಸುವ ಚಿಹ್ನೆ ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತೊಂದು ಸಂಪ್ರದಾಯ, ನಾವು ಉಪವಾಸ ಏಕೆ ಮಾಡ್ತೀವಿ? ಉಪವಾಸದ ನಿಜವಾದ ಅರ್ಥ ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ದೇವರ ಹತ್ತಿರ ಇರುವುದೇ ಉಪವಾಸ. ನಮ್ಮ ಮನಸ್ಸನ್ನು ಸದಾ ದೇವರನ್ನು ನೆನೆಯುವಂತೆ ಮಾಡಲು ನಾವು ಊಟ ಬಿಟ್ಟು ಉಪವಾಸ ಮಾಡ್ತೀವಿ.
ರಿಸರ್ಚ್ ಪ್ರಕಾರ ನಾವು ಉಪವಾಸವಿದ್ದಾಗ ನಮ್ಮ ಜೀವಕೋಶಗಳಲ್ಲಿರ್ತಕ್ಕಂಥ ಶಕ್ತಿ ಉತ್ಪಾದನಾ ಕೇಂದ್ರಗಳಾದ ಮೈಟೋಕಾಂಡ್ರಿಯಾಗಳಿಗೆ ರೆಸ್ಟ್ ಸಿಕ್ಕಿದಂತಾಗಿ ನಮ್ಮ ದೇಹ ಡಿಟಾಕ್ಸ್ ಆಗಲು ದಾರಿ ಸಿಗುತ್ತದೆ. ನಮ್ಮ ದೇಹದಲ್ಲಿ ಮುದಿಯಾದ ರೋಗಗ್ರಸ್ತವಾದ ಅನಾರೋಗ್ಯ ಪೀಡಿತ ಜೀವಕೋಶಗಳನ್ನು ನಾಶಪಡಿಸಿ ತನ್ಮೂಲಕ ಅಗತ್ಯ ಶಕ್ತಿ ಪಡೆಯುತ್ತದೆ. ಇದರಿಂದ ನಮ್ಮ ದೇಹ ಡಿಟಾಕ್ಸಿಫೈ ಆಗಿ ರೋಗಗಳನ್ನು ಮಾತ್ರವಲ್ಲ ಅಕಾಲ ವೃದ್ಧಾಪ್ಯವನ್ನು ಕೂಡ ಏನಂತಂದ್ರೆ ತಡೆಗಟ್ಟಬಹುದು. ಈ ಆಟೋಫೇಸ್ ಅಥವಾ ಸ್ವಯಂ ಭಕ್ಷಣೆ ಕ್ರಿಯೆ ಏನಿದೆ ಅಲ್ಲ, ಇದು ನಮ್ಮ ದೇಹದಲ್ಲಿ ನಡೆಯುತ್ತೆ. ಈ ಜೈವಿಕ ಕ್ರಿಯೆ ತೋರಿಸಿದ ಜಪಾನಿನ ಯೋಶಿನೋರಿ ಒಶುಮಿ ಅವರಿಗೆ 2016ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. ಅದಕ್ಕಾಗಿಯೇ ಸರಿಯಾದ ಕ್ರಮದಲ್ಲಿ ನಾವು ಉಪವಾಸ ಮಾಡಿ ನಮ್ಮ ಶರೀರವು ಸ್ವಯಂ ದುರಸ್ತಿಯಾಗಲು ಅಥವಾ ಸೆಲ್ಫ್ ರಿಪೇರ್ ಮಾಡಿಕೊಳ್ಳಲು ನಾವು ಅದಕ್ಕೆ ದಾರಿ ಮಾಡಿಕೊಡ್ಬೇಕು. ಈ ಉಪವಾಸಗಳಲ್ಲಿ ಕೂಡ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ 16 ಗಂಟೆಗಳ ಕಾಲ ಉಪವಾಸ. ನಾವು ದಿನಾಲೂ ಈ 16 ಗಂಟೆಗಳ ಕಾಲ ಉಪವಾಸ ಮಾಡಿ ರೋಗದಿಂದ ದೂರವಿರಬಹುದು. ನಾವು ಹಣೆಗೆ ಕುಂಕುಮ, ಗಂಧ, ತಿಲಕ ಯಾಕೆ ಹಚ್ಕೊಳ್ತೀವಿ? ನಮ್ಮ ಹುಬ್ಬುಗಳ ನಡುವೆ ಆಜ್ಞಾಚಕ್ರವಿರುತ್ತದೆ. ಇದು ರಕ್ತನಾಳಗಳು ಹಾಗೂ ನರಗಳು ಸಂಧಿಸುವ ಒಂದು ಪ್ರಮುಖ ಜಾಗ. ಈ ಜಾಗವನ್ನು ಪ್ರಚೋದಿಸೋದ್ರಿಂದ ಸ್ಟ್ರೆಸ್ ಕಡಿಮೆಯಾಗಿ ಮನಸ್ಸು ಶಾಂತವಾಗಿರಿಸಿಕೊಳ್ಳಬಹುದು ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಹಣೆಯ ಮೇಲೆ ಗಂಧ, ತಿಲಕ ಅಥವಾ ಕುಂಕುಮ ಹಚ್ಕೊಂಡಾಗ ಇದು ನಮ್ಮ ಆಜ್ಞಾಚಕ್ರವನ್ನು ಚುರುಕುಗೊಳಿಸಿ ಮುಖದ ನರಗಳನ್ನು ಪ್ರಚೋದಿಸಿ ದೇಹಕ್ಕೆ ರಕ್ತ ಚಲನೆಯನ್ನು ಹೆಚ್ಚಿಸುತ್ತದೆ. ತಲೆನೋವು, ನಿದ್ರಾಹೀನತೆ, ಕಣ್ಣಿನ ಆರೋಗ್ಯ, ಕಿವಿಯ ಆರೋಗ್ಯ ಕಾಪಾಡುತ್ತೆ. ಅದಕ್ಕೆ ಕುಂಕುಮ ಕೇವಲ ಧಾರ್ಮಿಕತೆಯ ಸಂಕೇತವಷ್ಟೇ ಅಲ್ಲ, ಆರೋಗ್ಯದ ಪ್ರತೀಕವೂ ಹೌದು. ತುಳಸಿ ಎಲೆಯನ್ನ ನಾವು ಅಗಿದು ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ತುಳಸಿಯು ಪವಿತ್ರ ಆರೋಗ್ಯಪ್ರದಾಯಕ ಸಸ್ಯ. ಆದರೂ ನಾವು ತುಳಸಿ ಎಲೆಗಳನ್ನ ಅಗಿದು ತಿನ್ನಬಾರ್ದು. ಯಾಕೆಂದ್ರೆ ಇದರಲ್ಲಿ ಗರಿಷ್ಠ ಪ್ರಮಾಣದ ಪಾದರಸವಿದೆ. ಈ ಪಾದರಸವು ನಮ್ಮ ದೇಹಕ್ಕೆ ಬೇಕಿರುವ ಖನಿಜವೇ ಆಗಿದ್ರೂ ಕೂಡ ನಮ್ಮ ಹಲ್ಲುಗಳ ಹೊರಪದರು ಎನಾಮೆಲ್ಗೆ ಇದು ಒಳ್ಳೆಯದಲ್ಲ. ಹಲ್ಲುಗಳನ್ನು ಶಿಥಿಲಗೊಳಿಸುತ್ತದೆ. ಈ ವೈಜ್ಞಾನಿಕ ಕಾರಣದಿಂದಲೇ ತುಳಸಿಯನ್ನು ಅಗಿದು ತಿನ್ನಬಾರದು ಎಂಬ ಸಂಪ್ರದಾಯ ಬಂದಿದೆ. ಕುರ್ಚಿ ಮೇಲೆ ಕುಳಿತು ಕಾಲು ಅಲ್ಲಾಡಿಸಿದ್ರೆ ಮನೆಗೆ ದಾರಿದ್ರ್ಯ ಬರುತ್ತೆ ಅಂತ ಬೈಯೋದು ನಮಗೆಲ್ಲ ಗೊತ್ತು. ಆದ್ರೆ ಹೀಗೆ ಯಾಕೆ ಅಂತಾರೆ ಗೊತ್ತಾ? ಯಾವುದೇ ವ್ಯಕ್ತಿ ಕಾಲುಗಳನ್ನ ಅಲ್ಲಾಡಿಸುತ್ತಿದ್ರೆ ಅವನ ಅಥವಾ ಅವಳ ಮನಸ್ಸು ಸ್ಥಿರವಾಗಿಲ್ಲ ಎಂದರ್ಥ. ಮನಸ್ಸಿನಲ್ಲಿರುವ ಒತ್ತಡಗಳನ್ನು ಹೊರಹಾಕಲು ನಮ್ಮ ದೇಹ ಯಾವುದಾದರೊಂದು ವಿಧಾನ ಹುಡುಕುತ್ತೆ. ಅವುಗಳಲ್ಲಿ ಕಾಲು ಅಲ್ಲಾಡಿಸೋದು ಕೂಡ ಒಂದು. ಮಾಡಬೇಕಾಗಿರೋ ಕೆಲಸ ಬಿಟ್ಟು ನಾವು ಅನಗತ್ಯ ವಿಷಯಗಳ ಬಗ್ಗೆ ಯೋಚಿಸಿ ಕಾಲಲ್ಲಾಡಿಸ್ತಾ ಕುಳಿತರೆ ಜೀವನದ ಗುರಿ ತಲುಪುವಲ್ಲಿ ಸಮಸ್ಯೆ ಆಗಬಹುದು. ಅದಕ್ಕೆ ನಮ್ಮ ಹಿರಿಯರು ಇದನ್ನ ದಾರಿದ್ರ್ಯ ಅಂತ ಬೈಯೋದು. ಇನ್ನು ಊಟ ಮಾಡುವಾಗ ನಾವು ಸಿಹಿ ಮೊದಲು ತಿನ್ಬೇಕಾ ಅಥವಾ ಊಟದ ಕೊನೆಯಲ್ಲಿ ತಿನ್ಬೇಕು? ನಮ್ಮ ಮಿದುಳಿನ ಹೈಪೋಥಾಲಮಸ್ ಎನ್ನುವ ಭಾಗದಲ್ಲಿ ಕ್ಷುದ್ ಕೇಂದ್ರ ಅಂದ್ರೆ ಹಂಗರ್ ಸೆಂಟರ್ ಮತ್ತು ತೃಪ್ತಿ ಕೇಂದ್ರ ಅಂದ್ರೆ ಸ್ಯಾಟಿಟಿ ಸೆಂಟರ್ ಇದೆ. ಹಂಗರ್ ಸೆಂಟರ್ ಯಾವಾಗಲೂ ರಕ್ತದಲ್ಲಿರುವ ಗ್ಲೂಕೋಸ್ ಪ್ರಮಾಣ ಗಮನಿಸುತ್ತಿರುತ್ತದೆ. ಗ್ಲೂಕೋಸ್ ಕಡಿಮೆ ಆಗುತ್ತದೆ ಎನಿಸಿದಾಗ ಈ ಹಂಗರ್ ಸೆಂಟರ್ ಜಾಗೃತವಾಗಿ ಹಸಿವೆ ಆಗುತ್ತದೆ ಎನ್ನುವ ಸಂದೇಶವನ್ನು ಮಿದುಳಿನ ಇತರ ಭಾಗಗಳಿಗೆ, ತನ್ಮೂಲಕ ದೇಹದ ಜೀರ್ಣಾಂಗಗಳಿಗೆ ಹಾಗೂ ಪಂಚೇಂದ್ರಿಯಗಳಿಗೆ ತಿಳಿಸುತ್ತದೆ. ಆಗ ನಾವು ಊಟ ಮಾಡುತ್ತೇವೆ. ಒಂದು ವೇಳೆ ಆರಂಭದಲ್ಲಿ ಸಿಹಿ ತಿಂದ್ರೆ ಗ್ಲುಕೋಸ್ ನೇರವಾಗಿ ನಾಲಿಗೆಯಡಿಯ ರಕ್ತನಾಳ ಜಾಲದ ಮೂಲಕ ರಕ್ತ ಪ್ರವಾಹ ಸೇರುತ್ತದೆ. ಈ ಗ್ಲುಕೋಸ್ ತೃಪ್ತಿ ಕೇಂದ್ರಕ್ಕೆ ಹೊಟ್ಟೆ ತುಂಬಿದೆ ಎಂದು ತಪ್ಪು ಮಾಹಿತಿ ನೀಡುತ್ತದೆ. ಆಗ ಊಟ ಸಾಕೆನಿಸುತ್ತದೆ. ಅದಕ್ಕೆ ಒಂದು ವೇಳೆ ನಾವು ತುಂಬಾ ದಪ್ಪ ಇದ್ರೆ ಸಿಹಿ ಏನ್ ಮಾಡ್ಬೇಕು? ನಾವು ಊಟ ಮಾಡುವಾಗ ಮೊದಲು ತಿನ್ಬೇಕು. ಒಂದ್ ವೇಳೆ ನಾವು ತುಂಬಾ ತೆಳ್ಳಗಿದ್ರೆ ಊಟದ ಕೊನೆಯಲ್ಲಿ ನಾವು ಸಿಹಿಯನ್ನ ತಿನ್ಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.